ನಮಸ್ಕಾರ ಗುರು, ಮೋಟೋ ಹಬ್ ಕನ್ನಡಗೆ ಮತ್ತೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು ಈ ಒಂದು ಕಾರ್ ಬಗ್ಗೆ ಮಾತಾಡೋಣ. ಈ ಕಾರ್ನ ನೀವು ನೋಡಿದ ತಕ್ಷಣ ಯಾವುದೋ ಒಂದು ಕಾಸ್ಟ್ಲಿ ಲಕ್ಸುರಿಯಸ್ ಕಾರು ಅಥವಾ ಯಾವುದೋ ಒಂದು ಸೂಪರ್ ಕಾರ್ ಅಂತ ಅನ್ಕೊಳ್ತೀರ. ಆದರೆ ಈ ಒಂದು ಕಾರ್ನ ಬೆಲೆ ಬಂದ್ಬಿಟ್ಟು ಬರೀ 35 ಲಕ್ಷ. ಫರಾರಿ ಮತ್ತು ಲ್ಯಾಂಬರ್ಗಿನಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗುವಂಥ ಸೂಪರ್ ಕಾರ್ ಲುಕ್ಸ್ ಇರುವಂಥ ಒಂದು ನಾರ್ಮಲ್ ಕಾರು. ಇವಾಗ ಮೇನ್ ಮ್ಯಾಟರ್ ಏನು ಅಂತ ಅಂದರೆ, ಈ ವಿಡಿಯೋದಲ್ಲಿ ನಾವು ಈ ಒಂದು ಕಾರ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಈ ಕಾರನ್ನ ರೆಡಿ ಮಾಡಿರುವಂಥ ಒಬ್ಬ ವ್ಯಕ್ತಿ ಯಾಕೆ ಜೈಲ್ಗೆ ಹೋದ್ರು ಅನ್ನೋ ಕೂಡ ತಿಳ್ಕೊಳ್ಳೋಣ. ಈ ಒಂದು DC ಅವಂತಿ ಅನ್ನೋ ಒಂದು ಕಾರ್ನ ಡಿಸೈನ್ ಮಾಡಿರುವಂಥ ವ್ಯಕ್ತಿ ಹೆಸರು ದಿಲೀಪ್ ಛಬ್ರಿಯಾ ಅಂತ. ಈ ದಿಲೀಪ್ ಛಬ್ರಿಯಾ ಅವರು ಯಾಕೆ ಜೈಲ್ಗೆ ಹೋಗ್ತಾರೆ, ಈ ಕಾರ್ ಡಿಸೈನಲ್ಲಿ ಅಂಥದ್ದು ಏನಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಿಲೀಪ್ ಛಬ್ರಿಯಾ DC ಮಾಡಿಫಿಕೇಶನ್ಸ್ ಅನ್ನೋ ಒಂದು ಕಂಪನಿನ ನಡೆಸ್ತಾ ಇದ್ರು. ಬಾಲಿವುಡ್ ಸೆಲೆಬ್ರಿಟೀಸ್ಗಳಿಗೆ ಲಕ್ಸುರಿ ವೆಹಿಕಲ್ನ ರೀಡಿಸೈನ್ ಮಾಡಿಬಿಟ್ಟು ಸೈಕ್ ಆಗಿರೋ ಗಾಡಿಗಳನ್ನ ಮಾಡಿಫೈ ಮಾಡಿ ಕೊಡ್ತಾ ಇದ್ರು. ಉದಾಹರಣೆಗೆ ಒಂದು ನಾರ್ಮಲ್ ಥಾರನ್ನು ತಗೊಂಡು ಹಲ್ಕ್ ಥಾರ್ ಮಾಡಿದ್ರು. ರೆನಾಲ್ಟ್ ಡಸ್ಟರ್ನ ತಗೊಂಡು ಹೆಡ್ಲೈಟ್ ರಿಮೂವ್ ಮಾಡಿ ಮತ್ತೆ ಇನ್ನೊಂದು ಮಾಡಿಫೈಡ್ ಡಸ್ಟರನ್ನು ಮಾಡಿದ್ರು. ನಾರ್ಮಲ್ ಸುಜುಕಿ ಸ್ವಿಫ್ಟ್ನ ಮೊಟ್ಟೆ ಥರ ಕಾಣೋ ಒಂದು 2 ಡೋರರ್ ಹ್ಯಾಚ್ ಬ್ಯಾಕ್ ಮಾಡಿಟ್ಟಿದ್ರು. ಒಂದು SUV ಮತ್ತು ಹ್ಯಾಚ್ ಬ್ಯಾಕ್ನ ಆಫ್ ರೋಡ್ ಪರ್ಪೋಸ್ಗೋಸ್ಕರ DC ಸಿರ್ಕಾ SUV ಅಂತ ಈ ಒಂದು ಗಾಡಿನ ಡಿಸೈನ್ ಮಾಡಿದ್ರು. ಇದೇ ರೀತಿ ಇನ್ನೂ ಸುಮಾರು ಗಾಡಿಗಳನ್ನು ಮಾಡಿಫೈ ಮಾಡಿದ್ರು. ಆದರೆ ಯಾವುದೂ ಒಂದು ಕಾರ್ ಕೂಡ ಯಾರಿಗೂ ಇಷ್ಟ ಆಗಿರಲಿಲ್ಲ. ಟಾರ್ಜನ್ ದ ವಂಡರ್ ಕಾರ್ ಅನ್ನೋ ಈ ಒಂದು ಫಿಲ್ಮ್ನ ನೀವೇನಾದರೂ ನೋಡಿದ್ರೆ, ಫಿಲ್ಮಲ್ಲಿರೋ ಈ ಒಂದು ಮ್ಯಾಜಿಕ್ ಕಾರ್ನ ಡಿಸೈನ್ ಮಾಡಿದ್ದು ಕೂಡ ದಿಲೀಪ್ ಛಬ್ರಿಯಾನೇ. ಈ ಫಿಲ್ಮಲ್ಲಿರೋ ಕಾರ್ ತಂತಾನೆ ಸ್ಟಾರ್ಟ್ ಆಗ್ತಾ ಇತ್ತು, ತಂತಾನೆ ಡೋರ್ ಹಾಕೊಳ್ತಾ ಇತ್ತು. ನೀವೇನಾದರೂ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಎಲ್ಲಾದರೂ ಕಾರಲ್ಲಿ ಹೋಗೋವಾಗ ತಾನೇ ಡ್ರೈವ್ ಕೂಡ ಮಾಡ್ತಾ ಇತ್ತು. ಆದರೆ ಅವಾಗಿನ ಕಾಲದಲ್ಲಿ ಈ ಫಿಲ್ಮು ಅಷ್ಟು ಏನು ಓಡಲಿಲ್ಲ, ಇನ್ ಶಾರ್ಟ್ ಫ್ಲಾಪ್ ಆಯಿತು. ಆದರೆ ಫಿಲ್ಮ್ ಆದಮೇಲೆ ತುಂಬಾ ಬಾಲಿವುಡ್ ಸೆಲೆಬ್ರಿಟೀಸ್ DC ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತಮಗೋಸ್ಕರ ಒಂದು ಕಸ್ಟಮ್ ಬಿಲ್ಟ್ ವ್ಯಾನಿಟಿ ವ್ಯಾನ್ ಬೇಕು ಅಂತ ಡಿಮಾಂಡ್ ಇಟ್ಟರು. ಎಕ್ಸಾಂಪಲ್ ಶಾರುಖ್ ಖಾನ್, ರಿತಿಕ್ ರೋಷನ್, ವಿವೇಕ್ ಒಬೆರಾಯ್, ಅಜಯ್ ದೇವಗನ್, ಇನ್ನೂ ಸುಮಾರು ಸೆಲೆಬ್ರಿಟೀಸ್ DC ಅವರ ಹತ್ರ ಕಸ್ಟಮ್ ವ್ಯಾನಿಟಿನ ಬಿಲ್ಡ್ ಮಾಡಿಸಿದ್ರು. ಇದೆಲ್ಲ ಆದಮೇಲೆ ಬರೋ ವರ್ಷದಲ್ಲಿ DC ಮಾಡಿಫಿಕೇಶನ್ಸ್ ಅನ್ನೋ ಕಂಪನಿಯಲ್ಲಿ ದೀಪಕ್ ಛಬ್ರಿಯಾ ಅವರಿಗೆ ಒಂದು ಐಡಿಯಾ ಬರುತ್ತೆ. ಐಡಿಯಾ ಏನು ಅಂತ ಅಂದರೆ, ಇಂಡಿಯಾದಲ್ಲಿ ಮೊಟ್ಟ ಮೊದಲ ಸೂಪರ್ ಕಾರ್ DC ಅವಂತಿ ಅನ್ನೋದನ್ನು ರೆಡಿ ಮಾಡೋಣ ಅಂತ. ರೆನಾಲ್ಟಲ್ಲಿರೋ 2 ಲೀಟರ್ ಇಂಜಿನ್ನ ಯೂಸ್ ಮಾಡಿಕೊಂಡು ಸ್ಟೈಲಿಶ್ ಆಗಿರೋ ಫೇರಿಂಗ್ಸ್ ಹಾಕಿ ಈ ಕಾರನ್ನ ಡಿಸೈನ್ ಮಾಡ್ತಾರೆ. 2012ರಲ್ಲಿ ಅಮಿತಾಬ್ ಬಚ್ಚನ್ ಖುದ್ದಾಗಿ ಬಂದು ಈ ಕಾರನ್ನ ಅನ್ರಿವೀಲ್ ಮಾಡ್ತಾರೆ. ಆವಾಗಿನ ಕಾಲದಲ್ಲಿ ಈ ಕಾರ್ಗೆ 4 ಲಕ್ಷ ಇತ್ತು. ಹಾಗೆ ಡೀಸೆಂಟ್ ಆಗಿರೋ ಫೀಚರ್ಸ್ ಕೂಡ ಇತ್ತು. ಆದರೆ ಒಂದಿನ ತಮಿಳ್ನಾಡಲ್ಲಿ ಒಂದು DC ಅವಂತಿ ಮೇಲೆ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಪೊಲೀಸ್ ಫೈನ್ ಹಾಕಿದಾಗ, ತಮಿಳ್ನಾಡಲ್ಲಿರೋ DC ಅವಂತಿ ಮತ್ತು ಹರಿಯಾಣದಲ್ಲಿರೋ DC ಅವಂತಿ ಒಂದೇ ಇಂಜಿನ್ ಮತ್ತು ಒಂದೇ ಚೆಸ್ತಿ ನಂಬರ್ ಇರೋದು ಕಂಡುಬರುತ್ತೆ. 2 ಬೇರೆ ಬೇರೆ ರಾಜ್ಯದಲ್ಲಿರೋ 2 ಬೇರೆ ಬೇರೆ DC ಅವಂತಿಗೆ ಒಂದೇ ರಿಜಿಸ್ಟ್ರೇಷನ್ ಇರೋದು ಪತ್ತೆ ಆದಾಗ RTO ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಏನು ಅಂತಂದರೆ, ಇಲ್ಲಿವರೆಗೆ ಮ್ಯಾನುಫ್ಯಾಕ್ಚರ್ ಮತ್ತು ಸೇಲ್ ಆಗಿರೋ 127 DC ಅವಂತಿಯಲ್ಲಿ 90ಕ್ಕಿಂತ ಹೆಚ್ಚು DC ಅವಂತಿ ಸೇಮ್ ಇಂಜಿನ್ ನಂಬರ್ ಮತ್ತು ಸೇಮ್ ಚೆಸ್ಸಿ ನಂಬರ್ ಇತ್ತು ಅಂತ ಗೊತ್ತಾಗುತ್ತೆ. ಇದಕ್ಕೋಸ್ಕರ DC ಕಂಪನಿ ಬ್ಯಾಂಕ್ರಪ್ಟ್ ಆಗುತ್ತೆ. ಹಾಗೆ ಮಲ್ಟಿಪಲ್ ರಿಜಿಸ್ಟ್ರೇಷನ್ ಮತ್ತು ಮಲ್ಟಿಪಲ್ ಲೋನ್ನ ಒಂದೇ ಕಾರ್ ಅಂತ ಬೇರೆ ಬೇರೆ ಕಾರ್ ಮೇಲೆ ತೊಗೊಂಡಿದ್ದಕ್ಕೆ DC ಜೈಲ್ ಕೂಡ ಹೋಗ್ತಾರೆ.